ನಾಗರಾಜ್ ಅಂತ ವಿರೂಪಾಕ್ಷಿದ ಬಂದಂಥ ಪೇರೆಂಟ್ಸು. ಮೊದಲನೇದಾಗಿ TM ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥೆಗೂ ಮತ್ತೆ ಇದರ ಸಂಸ್ಥಾಪಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಇವತ್ತೇನು ಇಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋ ಅಂತ ಹೇಳ್ತಾ ಇದ್ದಾರೆ, ಅದು ಚಿಣ್ಣರ ಸಂತೆ. ಅಂದ್ರೆ ನಾವು ಸಂತೆ ಮೈದಾನ ಅಂತೀವಲ್ಲ, ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ವ್ಯವಹಾರಕ್ಕೋಸ್ಕರ ಯಾವ ತರ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್, ಅನುಭವ. ಅಂದ್ರೆ ನಾವು ಏನು ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಅಂಗಡಿಗೆ ಹೋಗ್ಬೋದು, ಸಂತೆಗೆ ಹೋಗ್ಬೋದು, ಇಲ್ಲ ಒಂದು ಮಲ್ಟಿನ್ಯಾಷನಲ್ ಒಂದು ಮಾಲ್ಗೆ ಹೋಗ್ಬೋದು. ಅಲ್ಲೆಲ್ಲ ಏನಾಗುತ್ತೆ, ಒಂದೊಂದು ಕಡೆ ಒಂದೊಂದು ವ್ಯಾಪಾರ ಒಂದು ಸಂಬಂಧ ಇರ್ತದೆ. ಆದ್ರೆ ಮಕ್ಕಳಲ್ಲಿ ಬರೀ ಶಾಲೆಯಲ್ಲಿ ಬರೀ ಒಂದು ಪಾಠ ಬೇಡ, ಬರೀ ಅವ್ರಿಗೇನು ಒಂದು ಪಾಠದಲ್ಲಿ ಇರತಕ್ಕಂಥ ಒಂದು ಪುಸ್ತಕದಲ್ಲಿ ಇರತಕ್ಕಂಥ ಒಂದು ಪ್ರತಿಯೊಂದು ವಿಷಯ ಅದನ್ನೇ ಅವ್ರಿಗೆ ಗಮನ ತಂದ್ರೆ ಆಗಲ್ಲ. ಸಮಾಜದಲ್ಲಿ ಮಕ್ಕಳಿಗೆ ಅದರ ಅನುಭವ ಬರಬೇಕು. ಏನು ತಂದೆ ಜೊತೆ ಮತ್ತೆ ಅಣ್ಣ ತಮ್ಮನ ಜೊತೆ ವ್ಯವಹಾರ ಹೆಂಗಿರ್ಬೇಕು, ಸಮಾಜದಲ್ಲಿ ಹೆಂಗಿರ್ಬೇಕು, ಒಂದು ಅಂಗಡಿಗೆ ಹೋದ್ರೆ ಹೆಂಗಿರ್ಬೇಕು, ಮತ್ತೆ ಎಲ್ಲಾರು ಹೋಗ್ತಾ ಇದ್ರೆ ಏನೋ ಸಿಕ್ಕಿದ್ರೆ ಯಾವ ತರ ತಗೋಬೇಕು, ಅದು ಒಂದು ಅನುಭವಕ್ಕೋಸ್ಕರ TM ಇಂಟರ್ನ್ಯಾಷನಲ್ ಒಂದು ಮ್ಯಾನೇಜ್ಮೆಂಟ್ ತುಂಬಾ ಒಂದು ಅದ್ಭುತವಾಗಿ, ಯಾಕಂದ್ರೆ ಬೇರೆ ಶಾಲೆಗಳಲ್ಲಿ ಒಬ್ಬೊಬ್ರು ಒಂಥರ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದನ್ನ ಮೀರಿ ನಾವು ಇನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಮಕ್ಕಳಿಗೆ ಒಂದು ಒಂದು ಉತ್ತಮವಾದ ಒಂದು ಬೆಳವಣಿಗೆ ತರಬರ್ಬೇಕು ಅಂತ ಶಾಲೆ ಕಡೆಯಿಂದ ಒಂದು ವ್ಯವಸ್ಥೆ ಮಾಡಿದೆ. ಇದ್ರ ಜೊತೆಗೆ ಮಕ್ಕಳಲ್ಲಿ ಇರ್ತಕ್ಕಂಥದ್ದು ಆಸಕ್ತಿ, ಅದು ಸುಮ್ಮನೆ ಬರಕ್ಕಾಗಲ್ಲ. ಕೆಲವೊಂದು ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ. ಆ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಮನೆಯಲ್ಲಿ ತಂದೆ ತಾಯಿ ಅವ್ರು ಸಹಕರಿಸ್ಬೇಕು. ಏನೋ ಹೇಳ್ತಾರೆ, ಹೋಗ ನನ್ ಕೆಲಸ ಇದೆ, ನನ್ಗೆ ಇನ್ನ ಬೇರೆ ಏನೇನು, ಯಾಕಂದ್ರೆ ಇಡೀ 365 ದಿವಸ ನಮ್ ಕೆಲಸ ಇದ್ದೇ ಇರತ್ತೆ. ಆದ್ರೆ ಮಕ್ಕಳ ಜೊತೆ ಇರೋದಕ್ಕೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಶಾಲೆಯ ವ್ಯವಸ್ಥೆ ಸಂಸ್ಥಾಪಕರು ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಟೀಚರ್ಸ್ ಆಗ್ಲಿ, ಇದೆಲ್ಲ ನೀವು ಅವ್ರ ಜೊತೆ ಬೆರೀಬೇಕು, ಬಂದು ಇಲ್ಲ ಅವರು ಮಾಡ್ತಕ್ಕಂಥ ಒಂದು ವ್ಯವಹಾರವನ್ನು ನೀವು ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ. ಯಾಕಂತ ಹೇಳಿದ್ರೆ ನಾವು ಸುಮಾರು ಕಡೆ ವ್ಯಾಪಾರ ಮಾಡ್ತೀವಿ. ಯಾಕಂದ್ರೆ ನಾವು ಬಿಸ್ನೆಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು 365 ದಿವಸಗಳಲ್ಲಿ 260 ದಿವಸನು ರೈತರ ಹತ್ರ ಇರ್ತೀನಿ, ಜೊತೆಗೆ ಬಿಸ್ನೆಸ್ ಮ್ಯಾನ್ ಹತ್ರ ನೋಡ್ತಾ ಇರ್ತೀನಿ. ವ್ಯಾಪಾರ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದು ರೂಪಾಯಿಯನ್ನು ಅವರು ಲೆಕ್ಕ ಮಾಡ್ತಾರೆ. ಅದರಿಂದ ಈ ಅನುಭವ ನನಗಿರ್ಬಹುದು, ಆದ್ರೆ ಮಕ್ಕಳಿಗಿಲ್ಲ. ಅದಕ್ಕೋಸ್ಕರ TM ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಒಂದು ಅದ್ಭುತವಾಗಿ ವ್ಯವಹಾರ ಮಾಡ್ತಾ ಇದೆ. ಇದನ್ನೆಲ್ಲ ನಾವು ಪ್ರೋತ್ಸಾಹ ಮಾಡಿ ಮತ್ತೆ ಅವ್ರಿಗೆ ಯಾವ ತರ ನೋಡ್ತಾರೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಹೆಚ್ಚಿಗೆ ಮೊದಲನೇದಾಗಿ ಮಕ್ಕಳಿಗೆ ಈ ಏನು ಇಟ್ಕೊಂಡಿದ್ರಲ್ಲ, ಚಾಟ್ಸು, ಫ್ರೂಟ್ ಸಾಲಿಡ್ಸು ಮತ್ತೆ ತರಕಾರಿ ಪ್ರತಿಯೊಂದನು ಪ್ರತಿ ಮಕ್ಕಳು ಒಂದೊಂದು ಅಂಗಡಿ ಹತ್ರ ಹೋಗಿ ಅವ್ರದೇ ತಕ್ಕಂತಾಗೆ ನೀವು ವ್ಯವಹಾರ ಮಾಡ್ಬೇಕು. ಇಲ್ಲ ನಾನು ಅಂಗಡಿ ಹಾಕಿದ್ದೀನಿ ನನ್ಗಿದೇ ಸಾಕು ಅಂತ ಮಾಡಬಾರ್ದು. ಪ್ರತಿ ಮಕ್ಕಳು ಪ್ರತಿ ಅಂಗಡಿ ಏನೇನು ಹಾಕಿದ್ದಾರೆ, ಏನ್ ತಗೊಂಡು ಬಂದಿದ್ದಾರೆ, ಏನಿದೆ ಅಲ್ಲಿ ಹೋಗಿ ಪ್ರತಿ ಮಗು ವಿಚಾರಣೆ ಮಾಡ್ಬೇಕು. ತಗೊಳ್ಳೋದು ಎರಡನೇದು, ಆದ್ರೆ ಅದನ್ನು ಹೋಗಿ ನೋಡೋದು ಕೇಳೋದು ಅನ್ನೋದು ಮಕ್ಕಳಲ್ಲಿ ಇರೋದು. ಗೊತ್ತಾಯ್ತಾ? ದಯವಿಟ್ಟು ಎಲ್ಲರೂ ಇದರಲ್ಲಿ ಯಾವುದೇ ಒಂದು ಗೊಂದಲ ಮಾಡ್ಕೋಬೇಡಿ. ನಾನ್ ತಗೋಬೇಕು, ನೀನ್ ತಗೋಬೇಕು, ದುಡ್ಡು ಕಳಿಸ್ಬೇಕು ಅಂತಲ್ಲ. ವ್ಯವಹಾರ ಮಾಡೋದು ಯಾವ ತರ ಅಂಗಡಿಯಲ್ಲಿರೋದು ಪ್ರತಿ ಅಂಗಡಿ ತಿಳ್ಕೊಳ್ಳಿ. ಸರಿನಾ? ಇದನ್ನ ಇಷ್ಟೊತ್ತು ಮಾಡಲು ಅವಕಾಶ ಮಾಡ್ಕೊಂತ ನಮ್ಮ ಮಧು ಸಾರ್ಗೆ ಮತ್ತೆ ಊರಿನವರಿಗೆ ಧನ್ಯವಾದ ಹೇಳ್ತಾ ಈ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್, ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ TM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಈ ಚಿಣ್ಣರ ಸಂತೆಯನ್ನು ಏರ್ಪಡಿಸಿದ್ದಾರೆ. ತುಂಬ ಹೆಮ್ಮೆಯ ವಿಷಯ. ಏನಂತ ಹೇಳಿದರೆ ಇಂಥ ಇದು ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಬೆಳೆಸ್ಕೊತಾರೆ. ಇದರಿಂದ ಇದನ್ನು ಏರ್ಪಡಿಸಿದ್ದಾರೆ. ಇದು ಒಳ್ಳೇದು ಅನ್ಸುತ್ತೆ ಸರ್. ನನ್ನ ಹೆಸರು ಮುರಳೀಧರ್ ಅಂತ ಹೇಳ್ಬಿಟ್ಟು, ನಮ್ಮ ಮಗು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ನಿಧಿಶ್ರೀ ಅಂತ ಹೇಳ್ಬಿಟ್ಟು, LKGನಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದು ಮಕ್ಕಳನ್ನೆಲ್ಲ ನೋಡಿ ಒಳ್ಳೆ ಇದಾಗಿದೆ ಸರ್. ನನಗೆ ಖುಷಿ ಅನಿಸಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಹೇಳಿ ಸರ್, ಸಂತೆನಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಗೊತ್ತಿರೋರು ಇರ್ತಾರೆ, ಸ್ವಲ್ಪ ಚೆನ್ನಾಗಿ ಏಜ್ ಆಗಿರೋರು ಇರ್ತಾರೆ. ಇವ್ರಿಗಿನ್ನೂ ಮುಗ್ದ ಮಕ್ಕಳಲ್ವಾ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಇವಾಗ ಅಲ್ಲೆಲ್ಲೋ ಪರ್ಚೇಸ್ ಮಾಡಿದೆ ನಾನು, ಏನು ಒಂದು ಬೇಲ್ಪುರಿನೋ ಎಲ್ಲ ಪರ್ಚೇಸ್ ಮಾಡಿದೆ. 100 ರೂಪಾಯಿ ನೋಟ್ ಕೊಟ್ಟಿದ ತಕ್ಷಣ ಅವ್ರಿಗೆ 10 ರೂಪಾಯಿ ಅಂತ ಹೇಳಿದ್ರು, ಚಿಲ್ಲರೆ ಕರೆಕ್ಟಾಗಿ ಕೊಟ್ಟರು. ಯಾಕಂತ ಹೇಳಿದ್ರೆ ಒಳ್ಳೆ ಇದು ವ್ಯವಹಾರ ಜ್ಞಾನ ಅನ್ನೋದು ಬೆಳೆಸ್ಕೊಂಡು ಬರ್ತಾರೆ ಅವರು. ಇದರಿಂದ ಒಳ್ಳೆ ಚೆನ್ನಾಗಿದೆ ಸರ್ ಇಲ್ಲಿ.
ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಮಕ್ಳಿಗೆ ಬೇಕಾಗಿರೋದು ಚಾಕ್ಲೇಟು, ಬಿಸ್ಕೆಟು, ಬೇಲ್ಪುರಿ, ಮತ್ತು ಇನ್ನೂ ಏನೇನು ಇಟ್ಟಿದ್ದಾರೆ, ಫ್ರೂಟ್ಸು, ಸ್ಯಾಲಡ್ ಫ್ರೂಟ್ಸು, ಮತ್ತು ಗೋಬಿ ಎಲ್ಲ ಇಟ್ಟಿದ್ದಾರೆ ಸರ್. ಪರವಾಗಿಲ್ಲ, ಚೆನ್ನಾಗಿ ಸರ್. ನಾನು ಗೋಬಿ ಪರ್ಚೇಸ್ ಮಾಡಿದ್ದೀನಿ, ಬೇಲ್ಪುರಿ ಪರ್ಚೇಸ್ ಮಾಡಿದ್ದೀನಿ, ಮತ್ತು ಫ್ರೂಟ್ಸೂ ಸ್ಯಾಲಡ್ ಫ್ರೂಟ್ಸು ಕೂಡ ಪರ್ಚೇಸ್ ಮಾಡಿದ್ದೀನಿ, ಮಕ್ಕಳು ಕೊಡಿಸಿದ್ದೀನಿ, ಮಾಡಿದ್ದೀನಿ. ಹಾಂ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಈ ಏನು ಈ TM ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಈ ಮಕ್ಕಳಿಗೆ ಚಿಣ್ಣರ ಸಂತೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಈ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಬೆಳೆಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಶಾಲಾ ಆಡಳಿತ ಮಂಡಳಿಯವರಿಗೆ ಮತ್ತು ಎಲ್ಲ ಶಿಕ್ಷಕರವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಅಷ್ಟು ಮಾತ್ರ ಸರ್. ನಾನು ಅಗ್ರಿಕಲ್ಚರ್ ಸರ್. ವ್ಯವಸಾಯ. ಇಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರಾ? ಹಾಂ, ಇಲ್ಲಿ ಏನು ಓದ್ತಾ ಇದ್ದಾರೆ? ಸ್ಕೂಲ್ಗೆ ಬರ್ತಾ ಇದ್ದಾರೆ. ಎಲ್ಲ ಯಾವ ಸ್ಟ್ಯಾಂಡರ್ಡ್? ಫಿಫ್ತ್ ಕ್ಲಾಸ್ ರಮೇಶ್ರೀ. ಏನು ಸರ್ ಇವತ್ತು ಕಾರ್ಯಕ್ರಮ ಹೇಗೆ ಅನಿಸ್ತದೆ? ಸೂಪರ್, ಚೆನ್ನಾಗಿದೆ. ಮಕ್ಕಳು ವ್ಯಾಪಾರ ಮಾಡ್ತಾ ಇದ್ದಾರಾ? ಏನೇನು ತಗೊಂಡಿದ್ದೀರಿ ಸರ್? ತರಕಾರಿ ಎಲ್ಲ ತಗೊಂಡಿದ್ದೆ. ತರಕಾರಿ, ಸ್ವೀಟ್ ಐಟಮು, ಬೇಲ್ಪುರಿ ಎಲ್ಲ ತಗೊಂಡಿದ್ದೆ. ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮಕ್ಕಳು. ಸೂಪರ್, ಚೆನ್ನಾಗಿದೆ. ಸ್ಕೂಲ್ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಸ್ಕೂಲು, ಈ ಶಾಲೆ ಬಗ್ಗೆ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಹಾಂ, ಶಾಲೆ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಶಾಲೆ ಬಂದಿಲ್ಲಿ ಈ ಕಾರ್ಯಕ್ರಮ ಸೂಪರ್ ಚೆನ್ನಾಗಿದೆ. ಇದು ಮಾರೇ ಆಗಬೇಕು. ಕಾರ್ಯಕ್ರಮದಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳಿಗೆ ಆಗಿದೆ ಸೂಪರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮದು ಕಾದ್ಲಿಪುರ ನಮ್ಮದು KG ಸುಬ್ರಹ್ಮಣ್ಯ ಅಂತ. ಇಲ್ಲಿ TM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇವತ್ತು ಸಂತೆ ನಡೀತಾ ಇದೆ. ಅದಕ್ಕೆ ನಮ್ಮ ಮಕ್ಕಳೆಲ್ಲ ಬಂದವ್ರೆ. ಅದಕ್ಕೂ ಎಲ್ಲ ನಾವು ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಚೆನ್ನಾಗಿ ಮಾಡವ್ರೆ. ಇನ್ನೇನು ಹೇಳ್ಬೇಕೇನಪ್ಪ? ಕಾರ್ಯಕ್ರಮ ಎಲ್ಲ ಹೆಂಗ್ ಮಾಡಿದ್ದಾರೆ? ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಮಕ್ಕಳು ಎಲ್ಲ ವ್ಯವಹಾರ ಯಾವ ಮಕ್ಕಳು ಎಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿ ವ್ಯಾಪಾರ ಮಾಡ್ತಾವ್ರೆ, ಚೆನ್ನಾಗಿದೆ ಎಲ್ಲ. TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿರೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿ ಮಾಡವ್ರೆ, ಒಳ್ಳೇದು ಮಾಡವ್ರೆ ಅಂತ ಅನಿಸುತ್ತೆ ನಮ್ಗೆ. ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಏನು ಉಪಯೋಗ? ಮಕ್ಕಳಿಗೂ ಇಂಪ್ರೂವ್ಮೆಂಟ್. ಅವರು ಏನು ಹೆಂಗ್ ತೆಗಿಬೇಕು, ಏನು ವ್ಯಾಪಾರ ಮಾಡಬೇಕು, ಅವರು ಏನೇನು ಸಂತೆಗೆ ಹೋದ್ರೆ ಏನು ತೆಗಿಬೇಕು ಎಲ್ಲ ಅವ್ರಿಗೂ ಗೊತ್ತಾಗ್ತದೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡವ್ರೆ. ನೀವು ಏನೇನು ತಗೊಂಡ್ರಿ? ನಾವು ಇಲ್ಲಿ ತರಕಾರಿ ಎತ್ಕೊಂಡ್ಬಂದು ನಮ್ಮ ಹುಡುಗ ಹಾಕಿದ್ದಾನೆ. ನಾವು ಅಲ್ಲಿ ಏನೋ ಹಾಕಿದ ಎಲ್ಲ ನಾವು ತಗೊಂಡಿದ್ವಿ, ತರಕಾರಿ ತಗೊಂಡಿದ್ವಿ. ಏನೋ ಜ್ಯೂಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಫ್ರೂಟ್ ಮಾರ್ತಾವ್ರೆ. ಅದು ಎಲ್ಲ ನಾವು ತಗೊಂಡಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಇಷ್ಟು ಜನರಲ್ಲಿ ಗೇಮ್ಸ್ ವಿಧವಾದ ಎಲ್ಲ ರೀತಿಯ ಒಂದು ಸಂತೆ ನಡೀತಾ ಇದೆ. ಇದರಲ್ಲಿ ನಿಮ್ಗೆ ಮನಸ್ಸಿಗೆ ಇಷ್ಟವಾಗಿರೋದು ಏನು? ಇಲ್ಲಿ ಇಷ್ಟವಾಗಿರೋದು ತರಕಾರಿ ಚೆನ್ನಾಗಿ ಮಾಡವ್ರೆ, ಫ್ರೂಟ್ ಚೆನ್ನಾಗಿ ಮಾಡವ್ರೆ, ಎಲ್ಲ ಮಾಡವ್ರೆ, ಎಲ್ಲ ಚೆನ್ನಾಗಿ ಮಾಡವ್ರೆ. ನಿಮ್ಗೆ ಇದರಲ್ಲಿ ಓದ್ತಾ ಇದ್ದಾನೆ. ಇಲ್ಲಿ ಬಂದು ಗೇಮ್ಸ್ ಆಡಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಮಗುನು ಆಡಿದ್ನು, ನಾವು ಆಡ್ತೀವಿ. 5ನೇ ತರಗತಿ ಓದ್ತಾ ಇದ್ದಾನೆ. ಎಲ್ಲ ನೋಡಿದ್ರಲ್ಲ, ಏನು ಅನ್ಸ್ತು ಈ ಕಾರ್ಯಕ್ರಮ ಬಗ್ಗೆ? ನಿಮ್ಗೆ ಏನು ಅನ್ಸ್ತು? ಸಂತೋಷ ಆಯ್ತು. ಈ ರೀತಿ ಕಾರ್ಯಕ್ರಮ ಮಾಡಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಏನು ಉಪಯೋಗ? ಒಂಥರ ಅವ್ರಿಗೂ ಹೆಣ್ಣು ಮಾಡೋಣ, ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಆಸೆ ಬರುತ್ತೆ. ಇವಾಗ ನಾನು ಗೇಮ್ಸ್ ಆಡಿದೆ, ನಾನು ಒಂದು ಜ್ಯೂಸ್ ಇದಾಯ್ತು, ನನಗೆ ಖುಷಿ ಆಯ್ತು. ಅವನು ಕುಡ್ದ, ನಾನು ಕುಡ್ದು ಸಂತೋಷ ಆಯ್ತು. ಇನ್ನೂ ಒಂದ್ಸತಿ ಬೇಕು ಅಂತಂದ್ರೆ ಅವನೇ ಮಾಡ್ತಾನಲ್ಲ ಆ ತರ. ಎಲ್ಲ ನೋಡಿದ್ರಲ್ಲ, ಏನೇನು ಪರ್ಚೇಸ್ ಮಾಡಿದ್ರಿ ನೀವು? ಅಲ್ಲೊಂದು ರಿಂಗಾಟ ಆಡಿದ್ವಿ, ಸೋತೋದ್ವಿ. ಅಲ್ಲಿ ಸ್ವೀಟ್ ಕಾರ್ನ್ ತಿಂದ್ವಿ. ಪರ್ಚೇಸ್ ಮಾಡಿಲ್ವಾ? ಪರ್ಚೇಸ್ ಇನ್ನೂ ಹೋಗಿಲ್ಲ ಅಣ್ಣ, ನಾವು ಇನ್ನು ಹೋಗ್ಬೇಕು. ನಮ್ಮ ಹೆಸರು ಜಗದೀಶ್ ಅಂತ. ಇವರು ನಮ್ಮ ವೈಫ್ ಸರಳ ಅಂತ. ನಮ್ಮ ಮಕ್ಕಳು ಮಧುಮತಿ ಮತ್ತು ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕೂಲ್ಗೆ ಬರ್ತದೆ. ಚಿನ್ನರ ಸಂತೆ ಅಂತ ಏರ್ಪಡಿಸಲಾದ ಕಾರ್ಯಕ್ರಮ ಬಂದಿದ್ದೀವಿ. ಬಂದು ಎಲ್ಲ ಕೊಂಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಸ್ಕೂಲು ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ತುಂಬಾ ಸಂತೋಷ ಆಗ್ತಾ ಇದೆ. ನೋಡೋಣ, ಬಂದಿದೀವಿ, ಎಲ್ಲಾ ಕಡೆ ಮಕ್ಳ ಕಡೆ ಎಲ್ಲ ಓಡಾಡ್ತೀವಿ, ಎಲ್ಲ ಕೊಂಡ್ಕೊಳ್ತೀವಿ, ಎಲ್ಲ ವ್ಯಾಪಾರ ಮಾಡ್ತೀವಿ.
ಅಂದ್ರೆ ವ್ಯವಹಾರದ ಬಗ್ಗೆ, ಮಕ್ಕಳು ಖರ್ಚು ವೆಚ್ಚ ಅದೆಲ್ಲ ಅವ್ರಿಗೆ ಗೊತ್ತಾಗ್ಲಿ ಅಂತ ಮಾಡಿದ್ದಾರೆ. ಸೊ TMIS ಸಿಬ್ಬಂದಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಫ್ರೆಂಡ್ ಲಕ್ಷ್ಮೀಪತಿ ಅವರ ಮಗಳು ಇಲ್ಲಿ ಓದ್ತಾ ಇದ್ದಾಳೆ. ಎಷ್ಟನೇ ಕ್ಲಾಸ್ ಓದ್ತಿರೋದು? ಮಗಳು ಎಷ್ಟನೇ ಕ್ಲಾಸ್ ಓದ್ತಿರೋದು? 7ನೇ ಕ್ಲಾಸ್ ಒಬ್ಬರಿಗೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ಈ ಥರ ಸಂತೆ ನಡೀತಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದು ಎಲ್ಲ ನೋಡೋಣ ಅಂತ ನೋಡ್ಬಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಗೇಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ TM ಸ್ಕೂಲ್ ಕೂಡ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಇಬ್ರು ಜೊತೆಯಲ್ಲಿ ಓದಿದ್ದು, ಚೆನ್ನಾಗಿದೆ ನಡೀತದೆ. 70 ರೂಪಾಯಿ ಬಂದಿದ್ದೀರಾ? ಹಾಂ, ಈ ಸಂತದಲ್ಲಿ ಏನೇನು ತಗೊಂಡಿದ್ದೀರಿ ಸರ್? ನಾವು ಗೇಮ್ಸ್ ಎಲ್ಲ ಆಡಿದ್ರೆ ಇನ್ನ ನೋಡ್ತಾ ಇದ್ದೀರಿ, ತಗೋಬೇಕು. ಈ TM ಸ್ಕೂಲ್ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಈ ತರ ಆಯೋಜನೆ ಮಾಡಿ ಕರೆಸಿ ಮಕ್ಳಿಗೆ ಒಂಥರ ಎಂಟರ್ಟೈನ್ ಇರ್ತದೆ. ಈ ಸಂತೆ ಅಂದ್ರೆ ಹೆಂಗೆ ಏನು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಎಲ್ಲರಿಗೂ. ಮಕ್ಳು ಈಗಿನ ಕಾಲದಲ್ಲಿ ಗೊತ್ತಾಗಿರಲ್ಲ ಅವ್ರಿಗೆ ಸಂತೆ ಅಂದ್ರೆ ಏನು ಎತ್ತ ಅಂತ. ಇಲ್ಲಿ ಬಂದು ಈಗ ನೋಡ್ತಾ ಇದ್ರೆ ವಾತಾವರಣ ಅವ್ರಿಗೆ ಚೆನ್ನಾಗಿರ್ತದೆ. ಮುಳಬಾಗಲ್ ಮಕ್ಕಲ್ಪೇಟೆಯಲ್ಲಿ ನನ್ನ ಬಟ್ಟೆ ಅಂಗಡಿ ಇದೆ. ನನ್ನ ಮಗಳು, ದೊಡ್ಡ ಮಗಳು ಬಂದು 7ನೇ ಕ್ಲಾಸಲ್ಲಿ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಚಿಕ್ಕ ಮಗಳು ಬಂದು 2nd ಸ್ಟ್ಯಾಂಡರ್ಡು. ನಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ದಾರೋ, ಏನು ಕೇಳಿದ್ದೆಲ್ಲ ಕೊಡಿಸ್ತಾರೆ ಅನ್ನೋದು ಅವ್ರದ್ದೊಂದು ಅಭಿಪ್ರಾಯ ಇರುತ್ತೆ. ನಾವು ಮಾಡೋದು ಕೂಲಿ ಕೆಲಸನೋ ಇನ್ನೊಂದು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಹಾಕಿರೋದ್ರಿಂದ ಸ್ವಂತವಾಗಿ ಅವರೇ ಮಾಡಿ ಹೆಂಗೆ ಕಷ್ಟ ಏನು ಅನ್ನೋದು ಪ್ರತಿಯೊಂದು ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಅವ್ರು ವ್ಯವಸ್ಥೆ ಮಾಡಿರೋದು ತುಂಬ ಸಂತೋಷ ಆಯಿತು. ಎಲ್ಲ ಮಕ್ಕಳು, ಪೇರೆಂಟ್ಸು ಮತ್ತೆ ಬಂದಿರೋರು ಎಲ್ಲ. ನಮ್ಮ ಹೆಸರು ಲಾವಣ್ಯ ಅಂತ, 7th ಸ್ಟ್ಯಾಂಡರ್ಡ್ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಚೆನ್ನಾಗಿದೆ ಇದೆಲ್ಲ ನಡೆಸ್ತಾ ಇರೋದು. ಸಂತೆ, ಮಕ್ಕಳ ಸಂತೆ ಎಲ್ಲ ಚೆನ್ನಾಗಿದೆ. ನಮಗೂ ಹ್ಯಾಪಿ ಆಗಿದೆ ಹಿಂಗೆ ಬಂದಿರೋದಕ್ಕೆಲ್ಲ. ಮಕ್ಳಿಗೂ ಸ್ವಲ್ಪ ಮೈಂಡ್ ಎಲ್ಲ ಫ್ರೀ ಆಗಿ ಚೆನ್ನಾಗಿರುತ್ತೆ ಅಷ್ಟೇ. ಈ ಥರ ಇದ್ರೆ ಅವ್ರಿಗೂ ಮೈಂಡ್ ಎಲ್ಲ ಸ್ವಲ್ಪ ಫ್ರೀ ಆಗಿರುತ್ತೆ. ಈಗ ಅವಾಗ ಈಗೆಲ್ಲ ನಡೆಸ್ತಾ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸ್ಕೂಲ್ ಕೂಡ ಒಳ್ಳೆ ಹೆಸರು ಬರುತ್ತೆ. ಟೋಟಲಿ ಹ್ಯಾಪಿ ಅಷ್ಟೇ. ಈ ತರ ಎಲ್ಲ ನಡೆಸಿದ್ರೆ TM ಇಂಟರ್ನ್ಯಾಷನಲ್ ಇನ್ನ ಬರ್ತಾರೆ, ಮಕ್ಕಳೆಲ್ಲ ಜಾಯಿನ್ ಮಾಡಿಸ್ಬೇಕು ಅನಿಸ್ತಾ ಇದೆ. ಇನ್ನು ಚಿಲ್ಡ್ರನ್ಸ್ನೆಲ್ಲರೂ ಜಾಯಿನ್ ಮಾಡಿಸಿದ್ರೆ ಒಳ್ಳೇದಾಗಿರುತ್ತೆ. ಇಂಥ ಸ್ಕೂಲಾಗಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಅಲ್ವಾ? ಈ ತರ ಇದ್ರೆ ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಸ್ವಲ್ಪ ಜಾಸ್ತಿ ಕೋಪರೇಟ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಎಲ್ಲ ಚೆನ್ನಾಗಿದೆ. ಹೌದು, ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಇಂಟ್ರೆಸ್ಟ್ ಆಗಿದೆ ಸರ್. ಫೇವ್ರೇಟ್ ಅನ್ನೋದೇನಿಲ್ಲ, ಮಕ್ಕಳೆಲ್ಲ ಒಂದೇ ಅಲ್ವಾ, ಫೇವ್ರೇಟ್ ಅಂತ ಏನೂ ಇಲ್ಲ, ಎಲ್ಲ ಒಂದೇ. Namaste. I am secretary of this institution. Today we have organized Sales Day, Makkala Sante antare. It is going very successfully. I would like to thank all the students, teachers and parents, whoever are coming from outside also, for outers also. Thank you so much for going it successfully. Thank you. ಚೆನ್ನಾಗಿದೆ. ಪೇರೆಂಟ್ಸು ತುಂಬ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅದು. ಹಾಂ, ನೋಡಿದ್ದೀನಿ, ಟೇಸ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅಮೌಂಟ್ ಕೊಟ್ಟಿದೆ ನಾನು ಅಮೌಂಟ್ ಕೊಟ್ಟಿದ್ದೆ. ಥ್ಯಾಂಕ್ ಯು. ಹಾಂ, ತುಂಬ ಚೆನ್ನಾಗಿದೆ. ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಸ್ಕೂಲಲ್ಲಿ ಮಕ್ಕಳಿಗೆ ನೀವು ಕೆಲಸ ಮಾಡಬೇಕು ಅಂತ ಡೈರೆಕ್ಷನ್ ಈ ರೀತಿನೇ ಮಾಡಿ ಅಂತ ಡೈರೆಕ್ಷನ್ ಕೊಟ್ರಾ? ಹಾಂ, ಕೊಟ್ಟಿದ್ದೀವಿ. ನಿನ್ನೆನೇ ಕೊಟ್ಟಿದ್ದೀವಿ, ಗೈಡ್ ಮಾಡಿದ್ದೀವಿ. ಅಂದರೆ ಸೊ ನಾವು ಈ ಸೇಲ್ಸ್ ಡೇನ ಆರ್ಗನೈಸ್ ಮಾಡಬೇಕು ಅಂತ ನಾವು ಮ್ಯಾನೇಜ್ಮೆಂಟ್ ಹತ್ರ ಡಿಸ್ಕಸ್ ಮಾಡಿದ್ವಿ. ಅವ್ರು ಒಪ್ಕೊಂಡ್ಮೇಲೆ ನಾವು ಆರ್ಗನೈಸ್ ಮಾಡೋದಕ್ಕೆ ಮಕ್ಕಳ ಹತ್ರ ಮಾತಾಡಿದ್ವಿ. ಸೊ ಮಕ್ಕಳಿಗೆ ಸೇಲ್ಸ್ ಡೇ ಅಂದರೆ ಏನು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಸೊ ನಮ್ಮ ಉದ್ದೇಶ ಏನಂತಂದರೆ ಅವರಲ್ಲಿ ವ್ಯವಹಾರ ಜ್ಞಾನವನ್ನು ಹೆಚ್ಚು ಮಾಡೋದು ತುಂಬ ಇಂಪಾರ್ಟೆನ್ಸ್ ಇತ್ತು. ಸೊ ಹಾಗಾಗಿ ನಾವು ಹೇಳಿದ್ವಿ, ಈ ಥರ ವ್ಯಾಪಾರವನ್ನು ನೀವು ಮಾಡಬೇಕು, ಅದರಲ್ಲಿ ಎಷ್ಟು ಅಮೌಂಟ್ ನಿಮಗೆ ಪ್ರಾಫಿಟ್ ಬರುತ್ತೆ ಅದನ್ನು ನೀವು ಟೋಟಲ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ. ಸೊ ಅದ್ರ ಪ್ರಕಾರ ಅವರು ತಮ್ಮ ತಾನಾಗೆ ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ಕೊಂಡು ಬಂದು ಇಲ್ಲಿ ಡಿಸ್ಪ್ಲೇ ಮಾಡಿ ಇವತ್ತು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ, ತುಂಬ ಹ್ಯಾಪಿಯಾಗಿದೆ ಎಲ್ಲನೂ.
ಔಟ್ಸೈಡರ್ಸು ಪೇರೆಂಟ್ಸು ಎಲ್ಲರೂ ಬರ್ತಾ ಇದ್ದಾರೆ. ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್, ಆ್ಯಕ್ಚುಲಿ ನಾನು ಡಾಕ್ಟರ್ ಮೇಘನಾ ಅಂತ ಹೇಳಿ ನಾನು ಬ್ಯಾಂಗ್ಳೂರಿಂದ ಬಂದೆ. ಇಲ್ಲಿ ನನ್ನ ಕಸಿನ್ ಓದ್ತಿದ್ದಾನೆ, ನಮ್ಮ ಮಾವ ಮಗ. ಸೊ ಆ್ಯಕ್ಚುಲಿ ಅವನು ಇನ್ವೈಟ್ ಮಾಡ್ದ ನಾನು ಇಲ್ಲಿ ಇವತ್ತು. ಇಲ್ಲಿ ಬಂದು ಆ್ಯಕ್ಚುಲಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ಇಲ್ಲಿ ಅಂತ ಹೇಳಿ. ಇಲ್ಲಿ ಬಂದಾಗ ನಂಗೆ ತುಂಬ ಶಾಕ್ ಆಯಿತು ಇದೆಲ್ಲ ನೋಡಿಬಿಟ್ಟು. ಆ್ಯಂಡ್ ಇದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸ್ಕೂಲ್ ಅವರೆಲ್ಲ ಇಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನನ್ನ ಕಸಿನ್ನ ನಿನ್ನೆಯಿಂದ ನೋಡ್ತಿದ್ದೀನಿ, ತುಂಬ ಎಂಥೂಸಿಯಾಸ್ಟಿಕಲ್ಲಿ ಅವನು ಪ್ರಿಪೇರ್ ಮಾಡ್ಕೋತಿದ್ದ ಎಲ್ಲದ್ರ ಬಗ್ಗೆನೂ. ದೆನ್ ನಾನು ಪ್ರೈಸ್ ತೊಗೋಬೇಕು ಅಂತ ಹೇಳಿ ತುಂಬ ಕಾನ್ಫಿಡೆಂಟಿಂದ ಅವನೇ ಪ್ರಿಪೇರ್ ಮಾಡ್ಕೊಂಡ ಎಲ್ಲ. ಲೈಕ್ ಹಿ ವಾಸ್ ಆಸ್ಕಿಂಗ್ ಸಪೋರ್ಟ್, ಎಲ್ಲರ ಹತ್ರನೂ ಸಪೋರ್ಟ್ ತೊಗೊಂಡು ನನ್ನ ಹತ್ರನೂ ಹೆಲ್ಪ್ ಕೇಳಿ ಪ್ರತಿಯೊಂದು ಪ್ರಿಪೇರ್ ಮಾಡಿ ಇಲ್ಲಿ ತೊಗೊಬಂದು ಇಟ್ಟಿದ್ದಾನೆ. ಆ್ಯಂಡ್ ತುಂಬ ಇಲ್ಲಿ ಹೈಜೀನಿಕ್ ಆಗೂ ಇದೆ, ಎಲ್ಲ ತೊಗೊಳ್ಳೋ ಥರನೂ ಇದ್ದೀವಿ, ನಾವು ತೊಗೊಂಡ್ವಿ. ದೆನ್ ಇವ್ರು ಅರೇಂಜ್ ಮಾಡಿರೋದು ಸ್ಕೂಲ್ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಂದು ಕಡೆ ಫುಡ್ ಕೋರ್ಟ್ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಚಾಟ್ಸ್ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್, ಈ ಥರ ಎಲ್ಲ ಡಿಫ್ರೆಂಟ್ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಇದು ನಮಗೆ ಆ್ಯಕ್ಚುಲಿ ಈಸಿ ಆಗುತ್ತೆ, ನಾವೆಲ್ಲ ನೋಡ್ಕೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅವರಿಗೆ ಒಂಥರ ಎನರ್ಜಿ ಕ್ರಿಯೇಟ್ ಆಗಿದೆ ಇವತ್ತು. ಡೈಲಿ ಸ್ಕೂಲಿಗೆ ಬರೋದು, ಓದೋದು ಇದೆಲ್ಲ ಬಿಟ್ಬಿಟ್ಟು ನಾರ್ಮಲಿ ಈ ಥರ ಆ್ಯಕ್ಟಿವಿಟೀಸ್ ಇಟ್ಟರೆ ಅವರು ಸಹ ತುಂಬ ಚುರುಕಾಗ್ತಾರೆ. ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ನಮ್ಗೆ ಈ ಥರ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಈ ಥರ ಎಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ನಾನೇ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನನಗೂ ಈಗ ತುಂಬ ಒಂದು ಹ್ಯಾಪಿನೆಸ್ ಅನ್ನೋದು ಬಂದಿದೆ. ನಾನು ಆ್ಯಕ್ಚುಲಿ ಇವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು ಅನ್ಕೋತಿದ್ದೀನಿ, ಸ್ಕೂಲ್ ಮ್ಯಾನೇಜ್ಮೆಂಟ್ ಈ ಥರ ಡೆಸಿಷನ್ ತೊಗೊಂಡಿರೋದಕ್ಕೆ, ದೆನ್ ಈ ಥರ ಎಲ್ಲ ಎಂಗೇಜ್ ಮಾಡಿರೋದಕ್ಕೆ ತುಂಬ ಹ್ಯಾಪಿ ಆಗಿದ್ದೀವಿ. ಆ್ಯಂಡ್ ನನ್ನ ಕಸಿನ್ ಆದರೆ ಹೇಳ್ತಿದ್ದೀನಿ, ಅವ್ರ ಬಗ್ಗೆ ಹೇಳಬೇಕು. ಹಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದಿಸ್. ಅವ್ರಿಗೆ ಓದೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಇದಕ್ಕೆ ಡಬಲ್ ಇಂಟ್ರೆಸ್ಟ್ ಇರುತ್ತೆ. ದೆನ್ ಇವ್ರು ಇದನ್ನ ಮಾಡಿರೋದ್ರಿಂದ ಮಕ್ಕಳಿಗೆ ಏನು ಯೂಸ್ ಇರುತ್ತೆ ಅಂದರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಅದು ಸ್ವಲ್ಪ ಅರ್ಥ ಆಗುತ್ತೆ ಇವ್ರಿಗೆ. ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಏನಾದರೂ ಮಾಡಬೇಕಿದ್ರೆ ಇದು ಜ್ಞಾಪಕ ಬರುತ್ತೆ. ಕುತ್ಕೊಂಡು ಪ್ರತಿಯೊಬ್ರು ಬನ್ನಿ ಅಂತ ಕರೀತಿದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ. ಈ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇದು ಯೂಸ್ಫುಲ್ ಥಿಂಗೆ. ಈ ಒಂದು ಡೇ ಅನ್ನೋದು ಅವರು ಓದ್ಲಿಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆಯಿಂದ ಯೂಸ್ ಆಗ್ತಿರತ್ತೆ. ಇದಕ್ಕೆ ತುಂಬಾ ಹ್ಯಾಪಿಯಾಗಿದ್ದೀನಿ ನಾನು. ಅಂಡ್ ಸ್ಕೂಲ್ಸ್ ಆಗಿನ ಕಾಲದಲ್ಲಿ ಇಲ್ದಾಗೆ ಈಗ ತುಂಬಾ ಇಂಪ್ರೂವ್ ಆಗ್ತಿದೆ. ಸೊ ಈ ಇಂಪ್ರೂವ್ಮೆಂಟ್ ನಾನು ನೋಡಿದ್ದಕ್ಕೆ ತುಂಬಾ ಖುಷಿ ಪಡ್ತಿದ್ದೀನಿ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Whoever is doing the best, we are giving 3 prizes to motivate them.